ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ತರಗತಿಯಲ್ಲಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ತರಗತಿ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ: ಈ ಕೆಳಗಿನವುಗಳಲ್ಲಿ ಯಾವುದು ವಾತಾವರಣದ ಹಸಿರುಮನೆ ಪರಿಣಾಮವನ್ನು ಉಂಟು ಮಾಡಲು ಮುಖ್ಯ ಕಾರಣವಾಗಿದೆ? ಆಪ್ಷನ್ ನೋಡೋದಾದರೆ ವಾತಾವರಣದಿಂದ ನೇರಳಾತೀತ ವಿಕಿರಣಗಳ ಹೀರಿಕೊಳ್ಳುವಿಕೆ ಮತ್ತು ಮರು ಹೊರಸೂಸುವಿಕೆ. ಆಪ್ಷನ್ 2 ವಾತಾವರಣದಿಂದ ಅತಿಗೆಂಪು ವಿಕಿರಣಗಳ ಹೀರಿಕೊಳ್ಳುವಿಕೆ ಮತ್ತು ಮರು ಹೊರಸೂಸುವಿಕೆ. ಆಪ್ಷನ್ 3 ವಾತಾವರಣದಿಂದ ಗೋಚರ ಬೆಳಕಿನ ಹೀರಿಕೊಳ್ಳುವಿಕೆ ಮತ್ತು ಮರು ಹೊರಸೂಸುವಿಕೆ. ಆಪ್ಷನ್ 4 ಮೇಲಿನ ಯಾವುದೂ ಅಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ವಾತಾವರಣದಿಂದ ಅತಿಗೆಂಪು ವಿಕಿರಣಗಳ ಹೀರಿಕೊಳ್ಳುವಿಕೆ ಮತ್ತು ಮರು ಹೊರಸೂಸುವಿಕೆ. ಸೊ ಈ ಕೆಳಗಿನವುಗಳಲ್ಲಿ ಯಾವುದು ವಾತಾವರಣದ ಹಸಿರುಮನೆ ಪರಿಣಾಮವನ್ನು ಉಂಟು ಮಾಡಲು ಮುಖ್ಯ ಕಾರಣವಾಗಿದೆ ಅಂದರೆ ವಾತಾವರಣದಿಂದ ಅತಿಗೆಂಪು ವಿಕಿರಣಗಳ ಹೀರಿಕೊಳ್ಳುವಿಕೆ ಮತ್ತು ಮರು ಹೊರಸೂಸುವಿಕೆ ಈ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿದೆ. ಸೊ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ವಿವರಣೆ ನೋಡೋದಾದರೆ ಹಸಿರುಮನೆ ಪರಿಣಾಮವನ್ನು ಗ್ರಹದ ವಾತಾವರಣದಿಂದ ವಿಕಿರಣವು ಗ್ರಹದ ಮೇಲ್ಮೈಯನ್ನು ಈ ವಾತಾವರಣವಿಲ್ಲದೆ ಇರುವುದಕ್ಕಿಂತ ಹೆಚ್ಚಿನ ತಾಪಮಾನಕ್ಕೆ ಬೆಚ್ಚಗಾಗಿಸುವ ಪ್ರಕ್ರಿಯೆ ಎಂದು ವ್ಯಾಖ್ಯಾನಿಸಬಹುದಾಗಿದೆ. ಇನ್ನು ಎರಡನೇ ಪ್ರಶ್ನೆ, ಲವಣಾಂಶವನ್ನು ಹೀಗೆ ವ್ಯಾಖ್ಯಾನಿಸಬಹುದು. ಲವಣಾಂಶವನ್ನು ಹೀಗೆ ವ್ಯಾಖ್ಯಾನಿಸಬಹುದು. ಆಪ್ಷನ್ ನೋಡೋದಾದರೆ ದೇಹದಲ್ಲಿ ಲವಣಗಳ ಶೇಖರಣೆ, ನೀರಿನಲ್ಲಿ ಲವಣಗಳ ಶೇಖರಣೆ, ಪ್ರಾಣಿಗಳಲ್ಲಿ ಲವಣಗಳ ಶೇಖರಣೆ, ಮಣ್ಣಿನಲ್ಲಿ ಲವಣಗಳ ಶೇಖರಣೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಮಣ್ಣಿನಲ್ಲಿ ಲವಣಗಳ ಶೇಖರಣೆ. ಲವಣಾಂಶವನ್ನು ಹೀಗೆ ವ್ಯಾಖ್ಯಾನಿಸಬಹುದು ಅಂದರೆ ಮಣ್ಣಿನಲ್ಲಿ ಲವಣಗಳ ಶೇಖರಣೆ ಎಂದು ವ್ಯಾಖ್ಯಾನಿಸಬಹುದು. ಸೊ ಲವಣಾಂಶವು ಮಣ್ಣಿನಲ್ಲಿ ಉಪ್ಪಿನ ಅಂಶವನ್ನು ಹೆಚ್ಚಿಸುವ ಪ್ರಕ್ರಿಯೆಯಾಗಿದೆ. ಸೊ ಲವಣಗಳು ನೀರಾವರಿ ಮೂಲಕ ಮಣ್ಣನ್ನು ಪ್ರವೇಶಿಸುತ್ತವೆ ಹಾಗೂ ಮಣ್ಣಿನ ಹೆಚ್ಚಿದ ಲವಣಾಂಶದಿಂದಾಗಿ ಸಸ್ಯವರ್ಗದ ಸವಕಳಿ ಸಂಭವಿಸುತ್ತದೆ. ಇನ್ನು ನೆಕ್ಸ್ಟ್ ಮೂರನೇ ಪ್ರಶ್ನೆ, ಆಕಾಶದ ನೀಲಿ ಬಣ್ಣಕ್ಕೆ ಮುಖ್ಯ ಕಾರಣ ಯಾವುದು? ಆಪ್ಷನ್ ನೋಡೋದಾದರೆ ನೀರಿನ ಆವಿಯ ಉಪಸ್ಥಿತಿಯಿಂದಾಗಿ, ಗಾಳಿಯಿಂದಾಗಿ, ನೀಲಿ ಬೆಳಕನ್ನು ಹೀರಿಕೊಳ್ಳುವ ಕಾರಣದಿಂದಾಗಿ, ಗಾಳಿಯ ಅಣುಗಳಿಂದ ಸೂರ್ಯನ ಬೆಳಕು ಚದುರುವಿಕೆಯಿಂದಾಗಿ, ಮೇಲಿನ ಯಾವುದೂ ಅಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಗಾಳಿಯ ಅಣುಗಳಿಂದ ಸೂರ್ಯನ ಬೆಳಕು ಚದುರುವಿಕೆಯಿಂದಾಗಿ. ಸೊ ಆಕಾಶವು ನೀಲಿ ಬಣ್ಣ ಕಾಣಲು ಕಾರಣವೇನು ಅಂದರೆ ಗಾಳಿಯ ಅಣುಗಳಿಂದ ಸೂರ್ಯನ ಬೆಳಕು ಚದುರುವಿಕೆಯಿಂದಾಗಿ ಆಕಾಶವು ನೀಲಿ ಬಣ್ಣವಾಗಿ ಕಾಣಸಿಗುತ್ತದೆ. ಸೊ ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ಸ್ವಲ್ಪ ವಿವರಣೆ ನೋಡೋದಾದರೆ ಸ್ಪಷ್ಟ ಮತ್ತು ಮೋಡರಹಿತ ಆಕಾಶವು ನೀಲಿ ಬಣ್ಣದಾಗಿದೆ ಏಕೆಂದರೆ ಗಾಳಿಯ ಅಣುಗಳು ಸೂರ್ಯನಿಂದ ಬರುವಂತಹ ಕೆಂಪು ಬೆಳಕಿನಿಂದ ನೀಲಿ ಬೆಳಕನ್ನು ಹೆಚ್ಚು ಚದುರಿಸುತ್ತವೆ. ಸೊ ಸೂರ್ಯಾಸ್ತದ ಸಮಯದಲ್ಲಿ ನೀಲಿ ಬೆಳಕಿನ ಚದುರುವಿಕೆಯಿಂದಾಗಿ ನಾವು ಕಿತ್ತಳೆ ಮತ್ತು ಕೆಂಪು ಬಣ್ಣಗಳನ್ನು ನೋಡುತ್ತೇವೆ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಮಣ್ಣಿನ ಮಾಲಿನ್ಯಕ್ಕೆ ಕಾರಣವಾಗಿದೆ? ಈ ಕೆಳಗೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಮಣ್ಣಿನ ಮಾಲಿನ್ಯಕ್ಕೆ ಕಾರಣವಾದ ಅಂಶ ಯಾವುದು ಅನ್ನೋದು ಪ್ರಶ್ನೆ ಇದೆ. ಸೊ ಆಪ್ಷನ್ ನೋಡೋದಾದರೆ ಆಪ್ಷನ್ 1 ಓಜೋನ್, ಆಪ್ಷನ್ 2 ಏರೋಸಾಲ್, ಆಪ್ಷನ್ 3 ಆಮ್ಲ ಮಳೆ, ಆಪ್ಷನ್ 4 ಮೇಲಿನ ಯಾವುದು ಅಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಮ್ಲ ಮಳೆ. ಸೊ ಈ ಕೆಳಗಿನವುಗಳಲ್ಲಿ ಯಾವುದು ಮಣ್ಣಿನ ಮಾಲಿನ್ಯಕ್ಕೆ ಕಾರಣವಾಗಿದೆ ಅಂದರೆ ಆಮ್ಲ ಮಳೆ ಮಣ್ಣಿನ ಮಾಲಿನ್ಯಕ್ಕೆ ಕಾರಣವಾಗಿದೆ. ಸೊ ಮಳೆಯ ಹನಿಗಳು ವಾಯು ಮಾಲಿನ್ಯದಲ್ಲಿರುವಂತಹ ಸಲ್ಫರ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳನ್ನು ಹೀರಿಕೊಂಡಾಗ ಅದು ಆಮ್ಲ ಮಳೆಯಾಗುತ್ತದೆ. ಸೊ ಆಮ್ಲ ಮಳೆ ಮರಗಳನ್ನು ದುರ್ಬಲಗೊಳಿಸುತ್ತದೆ. ಆಮ್ಲ ಮಳೆಯು ನೀರನ್ನು ಹೆಚ್ಚು ಆಮ್ಲೀಯವಾಗಿಸುತ್ತದೆ. ಇದು ಮಣ್ಣಿನಲ್ಲಿ ಅಲ್ಯೂಮಿನಿಯಂ ಅನ್ನು ಹೆಚ್ಚು ಹೀರಿಕೊಳ್ಳುತ್ತದೆ. ಸೊ ಇದು ತೊರೆಗಳು ಮತ್ತು ಸರೋವರಗಳಲ್ಲಿ ಸಾಗಿಸಲ್ಪಡಲಾಗುತ್ತದೆ. ನೆಕ್ಸ್ಟ್ 5ನೇ ಪ್ರಶ್ನೆ, ನೀರಿನ ಆವಿ ಎಂದರೇನು? ನೀರಿನ ಆವಿ ಎಂದರೇನು? ಆಪ್ಷನ್ ನೋಡೋದಾದರೆ ಇದು ನೀರಿನ ಅನಿಲ ಹಂತವಾಗಿದೆ, ಅದೊಂದು ಮಳೆಯ ಹನಿಯಾಗಿದೆ, ನೀರಿನ ಆವಿಯು ಮೋಡದ ಹನಿಯಾಗಿದೆ, ಮೇಲಿನ ಯಾವುದು ಅಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ
ಆಪ್ಷನ್ 1 ಇದು ನೀರಿನ ಅನಿಲ ಹಂತವಾಗಿದೆ. ಸೊ ನೀರಿನ ಆವಿ ಎಂದರೇನು ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ನೀರಿನ ಅನಿಲ ಹಂತವಾಗಿದೆ. ನೀರಿನ ಆವಿಯನ್ನು ದ್ರವದ ನೀರಿನ ಆವಿಯಾಗುವಿಕೆ ಅಥವಾ ಕುದಿಯುವಿಕೆಯಿಂದ ಉತ್ಪತ್ತಿಯಾಗುವ ನೀರಿನ ಅನಿಲ ಹಂತ ಎಂದು ವ್ಯಾಖ್ಯಾನಿಸಬಹುದು. ನೆಕ್ಸ್ಟ್ 6ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಮೆಲನೋರ್ನಿಯಾ ಅಥವಾ ಚರ್ಮದ ಕ್ಯಾನ್ಸರ್ಗೆ ಕಾರಣವಾಗಿದೆ? ಆಪ್ಷನ್ ನೋಡೋದಾದ್ರೆ ಆಪ್ಷನ್ 1 ಆಮ್ಲಮಳೆ, ಆಪ್ಷನ್ 2 ಅಲರ್ಜಿಗಳು, ಆಪ್ಷನ್ 3 ಓಜೋನ್ ಸವಕಳಿ, ಆಪ್ಷನ್ 4 ಮೇಲಿನ ಯಾವುದು ಅಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಓಜೋನ್ ಸವಕಳಿ. ಸೊ ಈ ಕೆಳಗಿನವುಗಳಲ್ಲಿ ಯಾವುದು ಮೆಲನೋರ್ನಿಯಾ ಅಂದರೆ ಚರ್ಮದ ಕ್ಯಾನ್ಸರ್ಗೆ ಕಾರಣವಾಗಿದೆ ಅಂದರೆ ಓಜೋನ್ ಸವಕಳಿ ಚರ್ಮದ ಕ್ಯಾನ್ಸರ್ಗೆ ಕಾರಣವಾಗಿದೆ. ಸೊ ಚರ್ಮದ ಕ್ಯಾನ್ಸರನ್ನು ಚರ್ಮದ ಜೀವಕೋಶಗಳ ಅಸಹಜ ಬೆಳವಣಿಗೆ ಎಂದು ವ್ಯಾಖ್ಯಾನಿಸಬಹುದು. ಸೊ ಓಜೋನ್ ಸವಕಳಿ ಎಂದರೆ ಮೇಲಿನ ವಾತಾವರಣದಲ್ಲಿರುವಂತಹ ಓಜೋನ್ ಪದರದ ತೆಳುವಾಗುವುದು. ಸೊ ಇದು ಪ್ರಕೃತಿ ಮತ್ತು ವಾತಾವರಣಕ್ಕೆ ತುಂಬ ಹಾನಿಕರವಾಗಿದೆ. ಇದು ಚರ್ಮದ ಕ್ಯಾನ್ಸರ್ ಹಾಗೂ ಇತ್ಯಾದಿಗಳಂತಹ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ನೆಕ್ಸ್ಟ್ 7ನೇ ಪ್ರಶ್ನೆ, ತಾಜ್ ಮಹಲ್ನ ಹಳದಿ ಬಣ್ಣವು ಇದರ ಪರಿಣಾಮವಾಗಿದೆ. ತಾಜ್ ಮಹಲ್ನ ಹಳದಿ ಬಣ್ಣವು ಇದರ ಪರಿಣಾಮವಾಗಿದೆ. ಆಪ್ಷನ್ ನೋಡೋದಾದರೆ ಆಮ್ಲಮಳೆ, ಅಲರ್ಜಿಗಳು, ಓಜೋನ್ ಸವಕಳಿ, ಮೇಲಿನ ಯಾವುದು ಅಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಆಮ್ಲಮಳೆ. ತಾಜ್ ಮಹಲ್ನ ಹಳದಿ ಬಣ್ಣವು ಇದರ ಪರಿಣಾಮವಾಗಿದೆ ಅಂದರೆ ಆಮ್ಲಮಳೆಯ ಪರಿಣಾಮದಿಂದಾಗಿ ತಾಜ್ ಮಹಲವು ಹಳದಿ ಬಣ್ಣಕ್ಕೆ ತಿರುಗಿದೆ. ನೆಕ್ಸ್ಟ್ 8ನೇ ಪ್ರಶ್ನೆ, ನೀರನ್ನು ಆವಿಯಾಗುವ ಸಸ್ಯದ ಭಾಗ ಯಾವುದು? ನೀರನ್ನು ಆವಿಯಾಗುವಂತಹ ಸಸ್ಯದ ಭಾಗ ಯಾವುದು? ಆಪ್ಷನ್ ನೋಡೋದಾದರೆ ಹಣ್ಣು, ಸ್ಟೊಮಾಟ, ರೂಟ್, ಮೇಲಿನ ಯಾವುದು ಅಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಸ್ಟೊಮಾಟ. ನೀರನ್ನು ಆವಿಯಾಗುವ ಸಸ್ಯದ ಭಾಗ ಯಾವುದು ಅಂದರೆ ಸ್ಟೊಮಾಟ. ಏನಿದು ಸ್ಟೊಮಾಟ ಅಂದರೆ ಸ್ಟೊಮಾಟವು ಎಲೆಗಳು, ಕಾಂಡಗಳು ಮತ್ತು ಸಸ್ಯಗಳ ಇತರ ಅಂಗಗಳ ಎಪಿಡರ್ಮಿಸ್ನಲ್ಲಿ ಕಂಡುಬರುವಂತಹ ರಂಧ್ರವಾಗಿದೆ. ಸೊ ಇದು ಅನಿಲ ವಿನಿಮಯ ದರವನ್ನು ನಿಯಂತ್ರಿಸುತ್ತದೆ. ನೆಕ್ಸ್ಟ್ 9ನೇ ಪ್ರಶ್ನೆ, ಪರಿಸರದಲ್ಲಿ ಸಾಪೇಕ್ಷ ಆರ್ದ್ರತೆಯು ದಿನದ ಯಾವ ಸಮಯದಲ್ಲಿ ಕನಿಷ್ಠವಾಗಿರುತ್ತದೆ? ಆಪ್ಷನ್ ನೋಡೋದಾದರೆ ಗಾಳಿಯ ಉಷ್ಣತೆಯು ಕಡಿಮೆಯಾದಾಗ, ಸೂರ್ಯೋದಯಕ್ಕೂ ಮೊದಲು, ಮಧ್ಯರಾತ್ರಿ, ಗಾಳಿಯ ಉಷ್ಣತೆಯು ಹೆಚ್ಚಾದಾಗ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಗಾಳಿಯ ಉಷ್ಣತೆಯು ಕಡಿಮೆಯಾದಾಗ. ಸೊ ಪರಿಸರದಲ್ಲಿ ಸಾಪೇಕ್ಷ ಆರ್ದ್ರತೆಯು ದಿನದ ಯಾವ ಸಮಯದಲ್ಲಿ ಕನಿಷ್ಠವಾಗಿರುತ್ತದೆ ಅಂದರೆ ಗಾಳಿಯ ಉಷ್ಣತೆಯು ಕಡಿಮೆಯಾದಾಗ ಈ ಒಂದು ಪರಿಸರದ ಸಾಪೇಕ್ಷ ಆರ್ದ್ರತೆಯು ಕನಿಷ್ಠವಾಗಿರುತ್ತದೆ. ನೆಕ್ಸ್ಟ್ 10ನೇ ಪ್ರಶ್ನೆ, ಹೈಬರ್ನೇಷನ್ ಎಂದರೇನು? ಹೈಬರ್ನೇಷನ್ ಎಂದರೇನು? ಆಪ್ಷನ್ ನೋಡೋದಾದರೆ ಚಳಿಗಾಲದ ನಿದ್ರೆ, ಬೇಸಿಗೆ ನಿದ್ರೆ, ಪರಭಕ್ಷಗಳಿಂದ ತಪ್ಪಿಸಿಕೊಳ್ಳಲು ಪ್ರಾಣಿಗಳ ಹೊಂದಾಣಿಕೆ, ಮೇಲಿನ ಎಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಚಳಿಗಾಲದ ನಿದ್ರೆ. ಸೊ ಹೈಬರ್ನೇಷನ್ ಎಂದರೇನು ಅಂದರೆ ಚಳಿಗಾಲದ ನಿದ್ರೆ. ಸೊ ಹೈಬರ್ನೇಷನ್ ಅನ್ನು ಚಳಿಗಾಲದ ನಿದ್ರೆ ಎಂದು ಹೇಳಲಾಗುತ್ತದೆ. ಸೊ ಈ ನಿದ್ರೆಯಲ್ಲಿ ಜೀವಿಯು ಸುಪ್ತ ಸ್ಥಿತಿಯಲ್ಲಿ ಸಮಯವನ್ನು ಕಳೆಯಲು ಒಲವು ತೋರುತ್ತದೆ. ಸೊ ಪ್ರಾಣಿಗಳು ಮಲಗಬೇಕಾದ್ರೆ ಬೆಚ್ಚಗಿನ ಸ್ಥಳವನ್ನು ಹುಡುಕುತ್ತದೆ. ಸೊ ಈ ರೀತಿ ಹೈಬರ್ನೇಷನ್ ಅಂದರೆ ಚಳಿಗಾಲದ ನಿದ್ರೆ ಎಂದು ಕರೆಯಲಾಗುತ್ತದೆ. ಸೊ ಇದಾಗಿತ್ತು ಇಂದಿನ ತರಗತಿ. ಇವತ್ತಿನ ಈ ತರಗತಿಯಲ್ಲಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ 10 ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಬಂದೆವು. ಸೊ ಈ ತರಗತಿ ಖಂಡಿತ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಸೊ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಆದಷ್ಟು ಬೇಗ ನಿಮ್ಮ ಎದುರಿಗೆ ಬರ್ತೀನಿ. ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟೇಕ್ ಕೇರ್. ಬೈ ಬೈ ಫ್ರೆಂಡ್ಸ್.